ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಇವತ್ತಿನ ರೀಡಿಂಗಲ್ಲಿ ನಾನು ನಿಮ್ಮ ಎನರ್ಜಿ ಆ್ಯಂಡ್ ನಿಮ್ಮ ಪಾರ್ಟ್ನರ್ ಎನರ್ಜಿನ ಇಲ್ಲಿ ಚೆಕ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀನಿ ಇನ್ ಲವ್ ರಿಲೇಷನ್ಶಿಪ್. ಸೊ ಲವ್ ರಿಲೇಷನ್ಶಿಪ್ಪಲ್ಲಿ ಏನು ಮೆಸೇಜಸ್ ಬರ್ತಾ ಇದೆ ಆ್ಯಂಡ್ ಹೌ ಯು ಹ್ಯಾವ್ ಟು ಬಿ ವಿತ್ ಯೋರ್ ಪಾರ್ಟ್ನರ್, ವಾಟ್ ಈಸ್ ಯುವರ್ ಫೀಲಿಂಗ್ಸ್, ವಾಟ್ ಈಸ್ ದೇರ್ ಫೀಲಿಂಗ್ಸ್ ಅನ್ನೋದೇ ಈ ಒಂದು ರೀಡಿಂಗಲ್ಲಿರುತ್ತೆ. ಸೊ ಇಲ್ಲಿ ನಾನು 2 ಡೆಕ್ಸ್ಗಳನ್ನು ಇಟ್ಟಿದ್ದೀನಿ. ಸೊ ಈ ಡೆಕ್ಕಲ್ಲಿ ನಾನು ನಿಮ್ಮ ಎನರ್ಜಿ ಚೆಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಪಿಕ್ ಅ ಕಾರ್ಡ್ ರೀಡಿಂಗ್ ಇರೋದಿಲ್ಲ, ಇಟ್ಸ್ ಅ ಟೈಮ್ಲೆಸ್ ಜನರಲ್ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಸೊ ನಿಮಗೆ ಯಾವಾಗ ಈ ವಿಡಿಯೋ ನಿಮ್ಮ ಮುಂದೆ ಬರ್ತಾ ಇದೆ ಆ ಒಂದು ಟೈಮಲ್ಲಿ ನಿಮ್ಮ ಜೊತೆ ರೆಸೊನೇಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಆ್ಯಂಡ್ ದಿಸ್ ಈಸ್ ಡೆಫಿನೆಟ್ಲಿ ಅ ಲವ್ ರೀಡಿಂಗ್ ಆಗಿರುತ್ತೆ, ಅಂದರೆ ಲವ್ ರಿಲೇಷನ್ಶಿಪ್ ಬಗ್ಗೆ. ಓಕೆ, ಸೊ ಬಿಫೋರ್ ಸ್ಟಾರ್ಟಿಂಗ್ ದ ರೀಡಿಂಗ್ ಐ ಹ್ಯಾವ್ ಅನ್ ಅಪ್ಡೇಟ್. ಒಂದು ಅಪ್ಡೇಟ್ ಇದೆ, ನೀವೆಲ್ರಿಗೂ ಹೇಳೋದಿದೆ. ಸೊ ಏನಂದರೆ ಗೈಸ್, ಆ್ಯಕ್ಚುಲಿ ಇವಾಗ 16th LOA ಬ್ಯಾಚ್ ನಡೀತಾ ಇದೆ. ಓಕೆ, ಬುಕಿಂಗ್ಸ್ ಆಲ್ರೆಡಿ ಆಗ್ತಾ ಇದೆ, ಇನ್ನೂ ಸೀಟ್ಸ್ ಅವೈಲೇಬಲ್ ಡೆಫಿನೆಟ್ಲಿ ಇದ್ದಾವೆ. ದ ಥಿಂಗ್ ಅಪ್ಡೇಟ್ ಮಾಡೋ ಥಿಂಗ್ ಏನಪ್ಪ ಅಂದರೆ, ದಿಸ್ ಬ್ಯಾಚ್ ವಿಲ್ ಬಿ ದ ಲಾಸ್ಟ್ ಬ್ಯಾಚ್. ಐ ಆಮ್ ಸಾರಿ, ಬಿಕಾಸ್ ಆಫ್ ಮೈ ಅದರ್ ಪರ್ಸ್ನಲ್ ಥಿಂಗ್ಸ್ ಆ್ಯಂಡ್ ಆಲ್ ನಾನು ನೆಕ್ಸ್ಟ್ ಬ್ಯಾಚಸ್ ಕಂಡಕ್ಟ್ ಮಾಡೋಕ್ಕಾಗೋದಿಲ್ಲ. ಓನ್ಲಿ 1-on-1 ಸೆಷನ್ಸ್ ಇರುತ್ತೆ, ಅದನ್ನು ನನ್ನ ಫ್ರೀ ಟೈಮಲ್ಲಿ ನೋಡಿಕೊಂಡು ನಾನು ನಿಮಗೆ ಕೊಡೋಕ್ಕಾಗತ್ತೆ. ಬಟ್ ಅದಕ್ಕೆ ಸ್ವಲ್ಪ ಫೀಸ್ ಜಾಸ್ತಿ ಇರೋದ್ರಿಂದ ದಿಸ್ ಈಸ್ ಲಾಸ್ಟ್ ಅಪ್ಡೇಟ್. ಯಾರಾದರೂ ಇನ್ನೂ LOA ಕಲಿಬೇಕಂತಿದ್ದೀರಾ, 4,444 rupees is the fees, how you all people know already, ಬ್ಯಾಚ್ಗೋಸ್ಕರ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ಲರ್ನ್ ದಿಸ್ ಕೋರ್ಸ್ ದೆನ್ ಡೆಫಿನೆಟ್ಲಿ ಈ ಬ್ಯಾಚ್ ಮಿಸ್ ಮಾಡೋಕ್ಕೆ ಹೋಗಬೇಡಿ. ದಿಸ್ ವಿಲ್ ಬಿ ದ ಲಾಸ್ಟ್ ಬ್ಯಾಚ್. ನೆಕ್ಸ್ಟ್ ಯಾವುದೇ ಬ್ಯಾಚ್ ಇರೋದಿಲ್ಲ. ಹೌದು ಗೈಸ್, ವೆಬಿನಾರ್ಸ್ ಮೇ ಬಿ ನಾನು ಕಂಡಕ್ಟ್ ಮಾಡ್ತೀನಿ ನನಗೆ ಟೈಮ್ ಸಿಕ್ಕಾಗ. ಅದೂ ಡೌಟ್ಫುಲ್ ಇದೆ ಯಾವಾಗ ಮಾಡೋದು, ಬಿಕಾಸ್ ಐ ಹ್ಯಾವ್ ಸಮ್ ಅದರ್ ಕೈಂಡ್ ಆಫ್ ವರ್ಕ್ಸ್ ಆ್ಯಂಡ್ ಥಿಂಗ್ಸ್. ಸೊ ಹಾಗಾಗಿ ಅದು ಸ್ವಲ್ಪ ಕಷ್ಟ ಆಗುತ್ತೆ, ನೆಕ್ಸ್ಟ್ ಮಾಡೋಕ್ಕಾಗೋದಿಲ್ಲ ಸದ್ಯಕ್ಕೆ. ಸೊ ಬ್ಯಾಚಸ್ ಅಂತೂ ಡೆಫಿನೆಟ್ಲಿ ಐ ಆಮ್ ನಾಟ್ ಕಂಡಕ್ಟಿಂಗ್, ದಿಸ್ ಈಸ್ ಫಾರ್ ಶ್ಯೂರ್. ಇಟ್ಸ್ ಆನ್ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್. ಸೊ ಯಾಕೆ ಈ ಅಪ್ಡೇಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಥ್ರೂ ಅಂದರೆ, ತುಂಬ ಜನ LOA ಜಾಯಿನ್ ಆಗಬೇಕಂತಿರ್ತೀರಾ, ಬಟ್ ಅವ್ರಿಗೆ ಗೊತ್ತಿರೋದಿಲ್ಲ ಯಾವಾಗ ಏನು ಕ್ಲಾಸ್ ಇದೆ ಅನ್ನೋದು. ಸೊ ಯಾರಾದರೂ ಈ ಕಮ್ಮಿ ಫೀಸಲ್ಲೇ ಬೇಗ ಕಲ್ತ್ಕೋಬೇಕು, ಈ ಒಂದು ಅಂದರೆ LOA ನನ್ನಿಂದ ಕಲಿಬೇಕು ಅಂತಿದ್ರೆ ಬೇಗ ಜಾಯಿನ್ ಆಗಿ. ಇಲ್ಲ ನೀವು ಇನ್ನೂ ಫ್ಯೂಚರಲ್ಲಿ 1-on-1 ಸೆಷನ್ನೇ ಕಲಿಬೇಕು ಅಂತಿದ್ದೀರಾ ಅಂದರೆ ಡೆಫಿನೆಟ್ಲಿ ನೀವು ಅದೂ ನನಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅದು ಅವೈಲೇಬಲ್ ಇರುತ್ತೆ. ಬಟ್ ಬ್ಯಾಚಸ್ ವೋಂಟ್ ಬಿ ಅವೈಲೇಬಲ್. ಅಗೇನ್ ಐ ಆಮ್ ರಿಪೀಟಿಂಗ್, ದಿಸ್ ವಿಲ್ ಬಿ ದ ಲಾಸ್ಟ್ LOA ಬ್ಯಾಚ್ ಐ ಆಮ್ ಕಂಡಕ್ಟಿಂಗ್. ಸೊ ಯಾರ್ಯಾರು ಇನ್ನೂ LOA ಕಲ್ತಿಲ್ಲ ಅವ್ರಿಗೆ ಮಾತ್ರ ಈ ಅಪ್ಡೇಟ್ ಇದೆ. ಬೇಗ ನೀವು ಕಲಿಬೇಕು ಅಂತ ಆಸಕ್ತಿ ಇರೋರು ನನ್ನ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ನೀವು ವಾಟ್ಸಪ್ ಮೆಸೇಜ್ ಮಾಡಿಬಿಟ್ಟು ನಿಮ್ಮ ಸೀಟ್ ಬುಕ್ ಮಾಡ್ಕೋಬೋದು. ಲಿಮಿಟೆಡ್ ಸೀಟ್ಸ್ ಇದ್ದಾವೆ. 20 ಸೀಟ್ಸ್ ಕಂಪ್ಲೀಟ್ ಆಗಿದ ತಕ್ಷಣ ನಾನು 1 ಸೀಟು ತೊಗೊಳಕ್ಕೆ ಆಗೋದಿಲ್ಲ, ಬಿಕಾಸ್ ಅಷ್ಟು ಚೆನ್ನಾಗಿ ನಾನು ಮಾತಾಡ್ಬಿಟ್ಟು ಕ್ಲಾಸ್ ತೊಗೊಳ್ಳೋದಿರುತ್ತೆ. ಹಾಗಾಗಿ ಸೊ ಐ ಥಿಂಕ್ ಯಾರ್ಯಾರು ಲಕ್ಕಿ ಸ್ಟೂಡೆಂಟ್ಸ್ ಇದ್ದೀರಾ ಬೇಗ ನಿಮ್ಮ ಸೀಟ್ಸ್ನ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಆ್ಯಂಡ್ ಕಮಿಂಗ್ ಟು ದ ರೀಡಿಂಗ್, ಸೊ ದಿಸ್ ಈಸ್ ಯುವರ್ ಎನರ್ಜಿ ಅಂತ. ಇವಾಗ ಯಾರು ವಿಡಿಯೋ ನೋಡ್ತಿದ್ದೀರಾ ನಿಮ್ಮ ಎನರ್ಜಿ ಅಂತ ಹೇಳಿ ನಾನು ಕಾರ್ಡ್ಸ್ನ ಪಿಕ್ ಮಾಡ್ತಾ ಇದ್ದೀನಿ. ಇದು ನಿಮ್ಮ ಪಾರ್ಟ್ನರ್ ಅವರ ಎನರ್ಜೀಸ್ ಇರುತ್ತೆ. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್ ನಾವು. ಓಕೆ, ಫಸ್ಟ್ ಕಾರ್ಡ್ ಸಿಗ್ತಾ ಇದೆ ಪೇಜ್ ಆಫ್ ಸಾರ್ಟ್ಸ್ ನನಗೆ ಇಲ್ಲಿ, ಆ್ಯಂಡ್ 8 of Wands, Three of Cups, Knight of Wands. ಓಕೆ, ಬಾಟಮ್ ಆಫ್ ದ ಡೆಕ್ ಸಿಗ್ತಾ ಇದೆ ದ ಹೀರೋಫೆಂಟ್ ಕಾರ್ಡ್. ಓಕೆ, now I am taking your partner's energies here. ನಿಮ್ಮ ಪರ್ಸನ್ ಬಗ್ಗೆ ಥಿಂಕ್ ಮಾಡ್ತಾ ಇರಿ, ನೋಡೋಣ ಏನು ಮೆಸೇಜಸ್ ಬರುತ್ತೆ ಅಂತ ಹೇಳಿ. current feelings, energies for this soul. ಫಸ್ಟ್ ಕಾರ್ಡ್ 4 of Swords ಸಿಗ್ತಾ ಇದೆ ಆ್ಯಂಡ್ ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ. King of Pentacles, Eight of Swords, Chariot. ಇವೆರಡು ಜೊತೆಲಿ ಬಂದಿರೋದು.
ಸೊ ಐ ಹ್ಯಾವ್ ಟು ಟೇಕ್ ದಿಸ್ ಕಾರ್ಡ್ಸ್ ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನನಗೆ ಸಿಗ್ತಾ ಇದೆ ದ ಹರ್ಮಿಟ್. ಓಕೆ ಓಕೆ ಸೊ ಗೈಸ್, ಫಸ್ಟ್ ನಿಮ್ಮ ಎನರ್ಜಿಯಿಂದಾನೇ ಮಾತಾಡೋಣ. ಇದೊಂದು ಜನರಲ್ ರೀಡಿಂಗ್ ಇರುತ್ತೆ. ಇಲ್ಲಿ ಹೇಳುವ ಎಲ್ಲ ಮೆಸೇಜಸ್ ನಿಮ್ಮೊಬ್ಬ ವ್ಯಕ್ತಿ ಜೊತೆ ರೆಸೆಂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಐ ಟ್ರೈ ಟು ಮಿನಿಮಮ್ ಲೈಕ್ ಎಷ್ಟಾಗುತ್ತೆ ನನ್ನ ಕೈಯಿಂದ ಅಷ್ಟು ರೀಡಿಂಗ್ಸ್ ನಾನು ನಿಮಗೆ ಇಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಯಾವ ಎನರ್ಜಿ ನಿಮ್ಮ ಜೊತೆ ಮ್ಯಾಚ್ ಆಗ್ತಾ ಇದೆ ಅದನ್ನು ನೀವು ಡೆಫಿನೆಟ್ಲಿ ತೊಗೊಳ್ಳಿ ಆ್ಯಂಡ್ ಅದರ್ ಸ್ಟಫ್ ನೀವು ಬಿಡ್ಬೋದು. ಸೊ ಫಸ್ಟ್ ಆಫ್ ಆಲ್ ಪೇಜ್ ಆಫ್ ಸ್ವಾರ್ಡ್ಸ್ ಫಸ್ಟ್ ಕಾರ್ಡ್ ಬಂದಿದೆ ನಿಮಗಾಗಿ. ಓಕೆ, ಆ್ಯಂಡ್ ನೆಕ್ಸ್ಟ್ 8 ಆಫ್ ವ್ಯಾಂಡ್ಸ್ ಇದೆ. ಸೊ ಗೈಸ್, 8 ಅನ್ನೋ ನಂಬರ್ ನಿಮ್ಮ ರೀಡಿಂಗಲ್ಲಿ ತುಂಬ ಮ್ಯಾಚ್ ರೆಸನೆಂಟ್ ಆಗಿದೆ ಬಿಕಾಸ್ ನಿಮ್ಮ ಪಾರ್ಟ್ನರ್ ಆ್ಯಂಡ್ ನಿಮ್ಮ ರೀಡಿಂಗಲ್ಲೂ ಈ ನಂಬರ್ ನನಗೆ ವಿಸಿಬಲ್ ಇದೆ. ಓಕೆ, ಅದು ನಾನು ಆಮೇಲೆ ಹೇಳ್ತೀನಿ. ಸೊ ಕಮಿಂಗ್ ಟು ಯುವರ್ ಎನರ್ಜೀಸ್, ಪೇಜ್ ಆಫ್ ಸಾರ್ಟ್ಸ್ ಫಸ್ಟ್ ಕಾರ್ಡ್ ಇರೋದ್ರಿಂದ ಕರೆಂಟ್ಲಿ ನೀವು ತುಂಬ ಸ್ಪೈಯಿಂಗ್ ಎನರ್ಜಿದಲ್ಲಿದ್ದೀರಾ ಅಂತ ಹೇಳ್ಬೋದು. ಸ್ಪೈಯಿಂಗ್ ಅಂದರೆ ಮೇ ಬಿ ಎಸ್ ಡೆಫಿನೆಟ್ಲಿ ಯು ಆರ್ ಎಕ್ಸ್ಪೆಕ್ಟಿಂಗ್ ಮ್ಯಾರೇಜ್, ಡೆಫಿನೆಟ್ಲಿ ಮ್ಯಾರೇಜ್. ಬ್ಯೂಟಿಫುಲ್ ಕಾರ್ಡ್ಸ್. ನಾನು ಆವಾಗಲೇ ತೋರಿಸಿಲ್ಲ ಬಟ್ ಐ ಹ್ಯಾವ್ ಸೀನ್ ದ್ಯಾಟ್. ಇಲ್ಲಿ ಜಸ್ಟಿಸ್ ನೀವು ನೋಡ್ಬೋದು. ಆ್ಯಕ್ಚುಲಿ ಇಲ್ಲಿ ಜಸ್ಟಿಸ್ ಇದೆ ಆ್ಯಂಡ್ ಇಲ್ಲಿನೂ ಸಹ ಈ ಥರ ನಾವು ತೆಗೆದು ನೋಡಿದ್ರೆ ಜಸ್ಟಿಸ್ ಕಾರ್ಡೇ ಸಿಕ್ಕಿದ್ದು ನನಗೆ. ಬಟ್ ಐ ಕೆಪ್ ದ್ಯಾಟ್, ಐ ಡಿಡಂಟ್ ಟುಕ್ ದ್ಯಾಟ್. ಓಕೆ, ಸರಿ, ಇಬ್ಬರಿಗೂ ಸಿಮಿಲರ್ ಎನರ್ಜೀಸ್ ಇಲ್ಲಿ ಜಾಸ್ತಿ ಮ್ಯಾಚ್ ಆಗ್ತಿದೆ. ಅದನ್ನು ಬಿಟ್ಟು ಹೆರೋಫೆಂಟ್ ಕಾರ್ಡ್ ಮೇನ್ ನನಗೆ ಬಾಟಮ್ ಆಫ್ ದ ಡೆಕ್ ಸಿಕ್ಕಿರೋದ್ರಿಂದ ನೀವು ಮ್ಯಾರೇಜ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಹೇಳ್ಬೋದು. ಯು ಪೀಪಲ್ ಆರ್ ಎಕ್ಸ್ಪೆಕ್ಟಿಂಗ್ ಮ್ಯಾರೇಜ್ ಆ್ಯಕ್ಚುಲಿ. ಆ್ಯಂಡ್ ನಿಮ್ಮ ಪರ್ಸನ್ ನೀವು ಕಮಿಟ್ಮೆಂಟ್ ಅವ್ರು ಕೊಡ್ತಿಲ್ಲ ಇನ್ನೂ ನಿಮಗೆ. ಆ ಒಂದು ರೀಸನಿಂದ ನೀವು ಅವ್ರ ಮೇಲೆ ಸ್ಪೈ ಮಾಡ್ತಿದ್ದೀರಾ, ಮಾತಾಡ್ತಿದ್ದೀರಾ. ನಿಮ್ಮಿಬ್ಬರ ಮಧ್ಯೆ ಡೆಫಿನೆಟ್ಲಿ ತುಂಬ ಕಾನ್ಫ್ಲಿಕ್ಟ್ಸ್ ನಡೀತಿದ್ದಾವೆ ಅಂತ ಕರೆಂಟ್ಲಿ ಕಾಣಿಸ್ತಿದೆ. 8 ಆಫ್ ವ್ಯಾಂಡ್ಸ್ ಬರ್ತಾ ಇರೋದ್ರಿಂದ ಕಮ್ಯುನಿಕೇಷನ್ ಡೆಫಿನೆಟ್ಲಿ ಇದೆ, ಸ್ಟ್ರಾಂಗ್ ಆಗಿದೆ. ಐ ಥಿಂಕ್ ಯು ಪೀಪಲ್ ಹ್ಯಾವ್ ಟು ಮೀಟ್ ಆ್ಯಂಡ್ ಸ್ಪೀಕ್. ನೀವೇನಾದರೂ ಕಾಲ್ಸಲ್ಲಿ ಮೆಸೇಜಸಲ್ಲಿ ಈ ಥರನೇ ಕಮ್ಯುನಿಕೇಟ್ ಮಾಡ್ತಿದ್ದೀರಾ ಅಂತ ಇದ್ದರೆ ಐ ಥಿಂಕ್ ಇಟ್ಸ್ ಬೆಟರ್ ಟು ಮೀಟ್ ಆ್ಯಂಡ್ ಸ್ಪೀಕ್ ಆ್ಯಂಡ್ ಡಿಸೈಡ್ ಸಮಥಿಂಗ್ ಅಂತ ಹೇಳ್ತೀನಿ. 3 ಆಫ್ ಕಪ್ಸ್ ಬರ್ತಾ ಇದೆ. ಸೊ ಯು ಆರ್ ಎಕ್ಸ್ಪೆಕ್ಟಿಂಗ್ ಲೈಕ್ ಇನ್ನೂ 3 ಮಂತ್ಸ್ ಒಳಗಡೆ ನೀವು ಎಂಗೇಜ್ಮೆಂಟ್ ಅಥವಾ ಮ್ಯಾರೇಜ್ ಈ ಪ್ಲ್ಯಾನ್ ನಿಮ್ಮದಿದೆ. ಆ್ಯಕ್ಚುಲಿ ನಿಮ್ಮ ಎನರ್ಜಿ ನಾನು ಚೆಕ್ ಮಾಡ್ತಿರೋ ಪ್ರಕಾರ ನೀವು ಮೀಟ್ ಆಗಿಬಿಟ್ಟು ಇದನ್ನೇ ಮಾತಾಡಬೇಕು ಅಂತ ಇದ್ದೀರಾ. ಏನೇ ರಿಸ್ಕ್ ಆಗಲಿ, ಏನೇ ಪ್ರಾಬ್ಲಮ್ ಆಗಲಿ, ವಿ ಹ್ಯಾವ್ ಟು ಟೇಕ್ ದಿಸ್ ಸ್ಟೆಪ್ ಅನ್ನೋ ಒಂದು ಡಿಸಿಷನಲ್ಲಿ ನೀವಿದ್ದೀರಾ ಅಂತ ಕಾಣಿಸ್ತಿದೆ. ಬಿಕಾಸ್ ಯು ವಾಂಟ್ ಟು ಶಿಫ್ಟ್, ನಿಮಗೆ ಶಿಫ್ಟ್ ಆಗೋದು ಇದೆ. ದೇರ್ ಆರ್ ಮೆನಿ ಸ್ಟಫ್ಸ್ ಯು ಆರ್ ಗೋಯಿಂಗ್ ಆ್ಯಕ್ಚುಲಿ ಕರೆಂಟ್ಲಿ. ಸೊ ಹಾಗಾಗಿ ನಿಮ್ಮ ಒಂದು ಕನ್ವೀನಿಯನ್ಸ್ನ ನೀವು ಕನ್ವೀನಿಯೆಂಟ್ ನೋಡ್ಕೊಳ್ಳೋಕ್ಕಾಗಿ ನಿಮ್ಮ ಒಂದು ಕಂಫರ್ಟ್ನೆಸ್ ಅಥವಾ ನಿಮ್ಮ ಒಂದು ಲೈಫಿನ ಲೈಕ್ ಚೇಂಜಸ್ ಇವಾಗ ತುಂಬ ಇಂಪಾರ್ಟೆಂಟ್ ಇದೆ ಈ ಪೀರಿಯಡಲ್ಲಿ. ಹಾಗಾಗಿ ನೀವು ನಿಮ್ಮ ಪರ್ಸನ್ ಜೊತೆ ಮ್ಯಾರೇಜ್ ಆಗಲೇಬೇಕು ಅನ್ನೋ ಒಂದು ಕಮಿಟ್ಮೆಂಟ್ ಬೇಕೇ ಬೇಕು ಅಂತ ಹೇಳಿ ವೆಯ್ಟ್ ಮಾಡ್ತಿದ್ದೀರಾ. ಆ್ಯಂಡ್ ಹೆರೋಫೆಂಟ್ ಕಾರ್ಡ್ ಇರೋದ್ರಿಂದ ನೋ ಮ್ಯಾಟರ್ ವಾಟ್ ಪ್ರಾಬ್ಲಮ್ಸ್ ಯು ಪೀಪಲ್ ಹ್ಯಾವ್ ಸಾಲ್ವ್ ಮಾಡಿಕೊಂಡು ಆದಷ್ಟು ಬೇಗ 3 to 5 ಮಂತ್ಸ್ ಒಳಗಡೆ ಮದುವೆ ಅಥವಾ ಕಮಿಟ್ಮೆಂಟ್ ಬೇಕು ಅಂತ ನೀವು ಕೂತಿದ್ದೀರಾ. ದಿಸ್ ಈಸ್ ಯುವರ್ ಎನರ್ಜಿ ಐ ಆಮ್ ಸೀಯಿಂಗ್ ಹಿಯರ್. ಆ್ಯಂಡ್ ಯುವರ್ ಸ್ಪೈಯಿಂಗ್ ಆ್ಯಕ್ಚುಲಿ, ನೀವು ಸ್ಪೈ ಮಾಡ್ತಿದ್ದೀರಾ ನಿಮ್ಮ ಪಾರ್ಟ್ನರ್ ಮೇಲೆ ಅಂತಲೂ ಕಾಣಿಸ್ತಾ ಇದೆ. ಸೊ ಕಮಿಂಗ್ ಟು ಯುವರ್ ಪಾರ್ಟ್ನರ್ಸ್ ಎನರ್ಜಿ ಗೈಸ್, ಇಲ್ಲಿ ಆ್ಯಕ್ಚುಲಿ ಫಸ್ಟ್ ಕಾರ್ಡ್ ನನಗೆ 4 ಆಫ್ ಸಾರ್ಟ್ಸ್ ಬರ್ತಾ ಇದೆ ಆಸ್ ಯು ಕ್ಯಾನ್ ಸಿ. ಸೊ ಫಸ್ಟ್ ಕಾರ್ಡ್ಸ್ 4 ಆಫ್ ಸಾರ್ಟ್ಸ್ ಬರ್ತಿರೋದ್ರಿಂದ ಡೆಫಿನೆಟ್ಲಿ ದಿಸ್ ಪರ್ಸನ್ ಈಸ್ ಡಿಸ್ಟರ್ಬ್ಡ್ ಅಂತ ಹೇಳ್ಬೋದು. ವರ್ಕ್ ಪ್ರೆಷರ್ ಇದೆ ಇವರಿಗೆ ತುಂಬ. ಆ್ಯಂಡ್ ಕೈಂಡ್ ಆಫ್ ಬೇರೆ ಹೆಲ್ತ್ ಇಶ್ಯೂ ಸಮಥಿಂಗ್, ಫ್ಯಾಮಿಲಿ ಕಡೆಯಿಂದ ತುಂಬ ಪ್ರೆಷರ್ ಇದೆ ಈ ಪರ್ಸನ್ಗೆ, ಆಯಿತಾ. ಡೆಫಿನೆಟ್ಲಿ. ಆ್ಯಂಡ್ ಮನೇಲಿ ಮೇ ಬಿ ಒಪ್ತಾ ಇಲ್ಲ, ಅವ್ರ ಮನೇಲಿ ಒಪ್ತಾ ಇಲ್ಲ ಅಂತಲೂ ಕಾಣಿಸ್ತದೆ. ಇಫ್ ಯು ಆರ್ ಸ್ಟಿಲ್ ಅನ್ಮ್ಯಾರಿಡ್ ದೆನ್ ಡೆಫಿನೆಟ್ಲಿ ಆ ಹುಡುಗ ಮನೆಯಲ್ಲಿ ಅಥವಾ ಹುಡುಗಿ ಮನೆಯಲ್ಲಿ ನೋ ಮ್ಯಾಟರ್ ನಿಮ್ಮ ಜೆಂಡರ್, ಲೈಕ್ ಇಫ್ ಯು ಆರ್ ವಾಚಿಂಗ್ ವಿಡಿಯೋ ಗರ್ಲ್ ನೋಡ್ತಾ ಇದ್ದೀರಾ ಅಂದರೆ ಇದು ನಿಮ್ಮ ರೀಡಿಂಗ್ ಆಗಿದೆ, ನಿಮ್ಮ ಬಾಯ್ಗಾಗಿ. ಇಫ್ ಯು ಆರ್ ವಾಚಿಂಗ್ ದಿಸ್ ಆ್ಯಸ್ ಅ ಬಾಯ್, ಇದು ನಿಮ್ಮ ರೀಡಿಂಗ್ ಆಗಿದೆ, ಇದು ನಿಮ್ಮ ಹುಡುಗಿಯ ರೀಡಿಂಗ್ ಆಗಿದೆ. ಓಕೆ, ಐ ಥಿಂಕ್ ಇಟ್ಸ್ ಕ್ಲಿಯರ್. ಸೊ ಎಸ್, ನಿಮ್ಮ ಪರ್ಸನ್ ಯಾರಿದ್ದಾರಲ್ಲ ಅವ್ರ ಮನೆಯಲ್ಲಿ ನಿಮ್ಮ ಈ ಪ್ರಪೋಸಲ್ಗೋಸ್ಕರ ಒಪ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ. ಬಟ್ ದಿಸ್ ಪರ್ಸನ್ ಡೆಫಿನೆಟ್ಲಿ ಲವ್ಸ್ ಯು ಡೆಫಿನೆಟ್ಲಿ ನಿಮ್ಮನ್ನ ಪ್ರೀತಿ ಮಾಡ್ತಿದ್ದಾರೆ, ಬಟ್ ನಾಟ್ ಮೋರ್ ದೆನ್ ದೇರ್ ಫ್ಯಾಮಿಲಿ. ಸಾರಿ, ಇದು ಕೇಳೋಕೆ ಸ್ವಲ್ಪ ಜನ ಹರ್ಟ್ ಆಗ್ಬೋದು, ಬಟ್ ಡೆಫಿನೆಟ್ಲಿ ಈ ಪರ್ಸನ್ ಅವ್ರ ಫ್ಯಾಮಿಲಿಗೆ ತುಂಬ ಪ್ರೀತಿ ಮಾಡ್ತಾರೆ ಅಂತ ಕಾಣಿಸ್ತಿದೆ. ಅವ್ರ ಮನೆಯಲ್ಲಿ ಡೆಫಿನೆಟ್ಲಿ ನಿಮ್ಮ ಮ್ಯಾರೇಜ್ಗೋಸ್ಕರ ಒಪ್ತಾ ಇಲ್ಲ ಅಂತ ಕಾಣಿಸ್ತಿದೆ ಕೆಲವೊಬ್ಬರಿಗೆ. ಆ್ಯಂಡ್ ಪ್ರಾಬ್ಲಮ್ಸ್ ಡೆಫಿನೆಟ್ಲಿ ನನಗೆ ಕಾಣಿಸ್ತಾ ಇದೆ. ಬಟ್ ಸ್ಟಿಲ್ ದಿಸ್ ಪರ್ಸನ್ ಇಸ್ ಇನ್ ಟಚ್ ವಿತ್ ಯು, ನಿಮ್ಮ ಜೊತೆ ಮಾತಾಡ್ತಾರೆ, ನಿಮ್ಮ ಜೊತೆ ಕನೆಕ್ಷನಲ್ಲಿ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಕಿಂಗ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಸೊ ಇವ್ರಿಗೆ ಸ್ವಲ್ಪ ಟೈಮ್ ಕೊಡಿ, ಇವ್ರ ಫ್ಯಾಮಿಲಿ ಜೊತೆ ಮಾತಾಡ್ತಾರೆ, ಅವರಿಗೆ ಒಪ್ಸೋಕೆ ಟ್ರೈ ಮಾಡ್ತಾರೆ ಇವರು ಅಂತಲೇ ಕಾಣಿಸ್ತಿದೆ. ಬಟ್ ದಿಸ್ ಪರ್ಸನ್ಸ್ ಫೈನಲ್ ಡಿಸಿಷನ್ ಏನಾಗುತ್ತೆ, ಅವ್ರ ಫ್ಯಾಮಿಲಿಯಲ್ಲಿ ಏನಂತಾರೆ ಅದೇ ಆಗುತ್ತೆ. ಓಕೆ, ಆ್ಯಂಡ್ 8 ಆಫ್ ಸಾರ್ಟ್ಸ್ ಬರ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ಇವರಿಗೆ ತುಂಬ ಪ್ರೆಷರ್ ಇವಾಗ ಆ್ಯಕ್ಚುಲಿ ಬಿದ್ದಿದೆ. ದಿಸ್ ಪರ್ಸನ್ ಈಸ್ ವೆರಿ ಮಚ್ ಡಿಸ್ಟರ್ಬ್ ರೈಟ್ ನಾವು ಅಂತ ಕಾಣಿಸ್ತಿದೆ. ಹೇಗೆ ಆಚೆ ಬರ್ಬೋದು ಅಂತ ಗೊತ್ತಾಗ್ತಿಲ್ಲ, ಹೇಗೆ ಪ್ರಾಬ್ಲಮ್ಸಿಂದ ಆಚೆ ಬರಬೇಕು ಅಂತ ಗೊತ್ತಾಗ್ತಿಲ್ಲ. ಆ್ಯಂಡ್ ಚಾರಿಯಟ್ ಇರೋದ್ರಿಂದ ಇವ್ರ ಮೇಲೆ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇದ್ದಾವೆ ಅಂತ ಕಾಣಿಸ್ತಿದೆ. ಕರೆಂಟ್ಲಿ ದಿಸ್ ಪರ್ಸನ್ ಈಸ್ ಆ್ಯಕ್ಚುಲಿ ವೆರಿ ಬ್ಯುಸಿ ಅಂತ ಕಾಣಿಸ್ತಿದೆ. ಇವ್ರವ್ರ ಲೈಫಲ್ಲಿ ಬ್ಯುಸಿ ಇದ್ದಾರೆ ಅಂತ ಕಾಣಿಸ್ತಿದೆ. ಆ್ಯಂಡ್ ಫ್ಯಾಮ್ಲಿ, ಮನೆ, ನಿಮ್ಮನ್ನ ಎಲ್ಲ ಬಿಟ್ಟು ಬೇರೆ ಎಲ್ಲ ದೂರ ಹೋಗ್ಬಿಡಬೇಕು ಅನ್ನೋ ಒಂದು ಫೀಲಿಂಗ್ ಸಹ ಇವರಿಗೆ ಕಾಡ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ದಿಸ್ ಪರ್ಸನ್ ಈಸ್ ಡೆಫಿನೆಟ್ಲಿ
ಡೆಫಿನೆಟ್ಲಿ ಫೀಲಿಂಗ್ ವೆರಿ ಲೋನ್ಲಿ ದಿಸ್ ಟೈಮ್. ಐ ಥಿಂಕ್ ತುಂಬ ಲೋನ್ಲಿ ಕೈಂಡ್ ಆಫ್ ಫೀಲಿಂಗ್ಸ್ ಇವ್ರಿಗೆ ಬರ್ತಾ ಇದೆ ಅಂತ ಹೇಳ್ಬೋದು. ನೀವು ನಿಮ್ಮ ಒಂದೇ ಆಸೆ ಇಟ್ಕೊಂಡು ಕೂತಿದ್ದೀರಾ ಇಲ್ಲಿ, ಯು ವಾಂಟ್ ದಿಸ್ ಅಂತ ನೀವಿದ್ದೀರಾ, ಬಟ್ ಹಿಯರ್ ಹಿ ಆರ್ ಶಿ ಈಸ್ ಡೀಲಿಂಗ್ ವಿತ್ ಮೆನಿ ಸ್ಟಫ್ಸ್ ಅಂತ ಕಾಣಿಸ್ತಿದೆ. ಸೊ ಗೈಸ್, ಈ ರಿಲೇಷನ್ಶಿಪ್ಗಾಗಿ ನಾನು ನಿಮಗೆ ಒಂದು ಮೆಸೇಜ್ ಏನು ಹೇಳಬೇಕಂತಿದ್ದೀನಿ ಅಂದರೆ, ಮ್ಯಾರೇಜ್ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂದರೆ ಈ ಪರ್ಸನ್ ಜೊತೆ ಆಗೋ ಚಾನ್ಸಸ್ ಇದೆ. ಯಾಕೆ ಅಂದರೆ ನನಗೆ ನಿಮ್ಮಲ್ಲೂ ಜಸ್ಟಿಸ್ ಕಾರ್ಡ್, ಇಲ್ಲಿ ನಿಮ್ಮ ಪಾರ್ಟ್ನರಲ್ಲೂ ಜಸ್ಟಿಸ್ ಕಾರ್ಡ್ ಸಿಗ್ತಾ ಇದೆ, ಆ್ಯಂಡ್ ನಿಮ್ಮ ರೀಡಿಂಗಲ್ಲೂ ಇಲ್ಲಿ ಇಮಿಡಿಯೇಟಾಗಿ ಜಸ್ಟಿಸ್ ಕಾರ್ಡ್ ಸಿಗ್ತಾ ಇದೆ. ಸೊ ಈ ಜಸ್ಟಿಸ್ ಕಾರ್ಡ್ ಏನು ರಿಪ್ರೆಸೆಂಟ್ ಮಾಡುತ್ತೆ ಅಂದರೆ, ಇಬ್ಬರು ನಡುವೆ ಪ್ರೀತಿ ಡೆಫಿನೆಟ್ಲಿ ಒಂದು ಸ್ಟ್ರಾಂಗ್ ಆಗಿದೆ, ಆ್ಯಂಡ್ ನಿಮ್ಮಿಬ್ಬರು ಮತ್ತು ಮದುವೆ ಆಗುವಂಥ ಒಂದು ಎನರ್ಜಿನೂ ಕಾಣಿಸ್ತಾ ಇದೆ. ಬಟ್ ಏನು ಅಂದರೆ ಪ್ರಾಬ್ಲಮ್ ನನಗೆ ನಿಮ್ಮ ಪರ್ಸನ್ ಸೈಡಿಂದ ಕಾಣಿಸ್ತಿರೋದು, ನಿಮ್ಮ ಸೈಡಿಂದ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಈ ಪರ್ಸನ್ಗೆ ಕರೆಂಟ್ಲಿ ಟೈಮ್ ನೀವು ಕೊಡಬೇಕಾಗತ್ತೆ. ಮೇ ಬಿ ಇನ್ನೂ ನೀವೇನು ಇಲ್ಲಿ ಟೈಮ್ ಸ್ಟ್ಯಾಂಪ್ ಹಾಕ್ಕೊಂಡು ಕೂತಿದ್ದೀರಾ 3 to 4 months, ಅಷ್ಟು ಟೈಮಲ್ಲಿ ಇವ್ರಿಗೆ ಡೆಫಿನೆಟ್ಲಿ ಏನೂ ಮಾಡೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ ದಿಸ್ ಪರ್ಸನ್ ನೀಡ್ಸ್ 1 year 1.5 year ಇಷ್ಟಾದರೂ ಟೈಮ್ ಇನ್ನೂ ಇವ್ರಿಗೆ ಕೊಡಬೇಕಾಗತ್ತೆ ನೀವು ಅಂತ. ಆ ಥರ ಸಿಚುವೇಶನ್ಸ್ ನಿಮಗೆ ಡೆಫಿನೆಟ್ಲಿ ಬರುತ್ತೆ. ನೀವು ಯಾವಾಗ ಈ ವಿಡಿಯೋ ನೋಡ್ತಿರ್ತೀರ ಆ ಒಂದು ಟೈಮಲ್ಲಿ ಇನ್ನೂ 1.5 yearವರೆಗೂ ನಿಮ್ಮ ಎನರ್ಜಿ ಇಲ್ಲಿ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಅಷ್ಟು ಟೈಮ್ ಆದರೂ ಬೇಕಾಗಬಹುದು ಇವ್ರಿಗೆ ಅಂತ. ಆ್ಯಂಡ್ ಅಗೇನ್ ಐ ಆಮ್ ರಿಪೀಟಿಂಗ್, ಈ ಪರ್ಸನ್ ಡೆಫಿನೆಟ್ಲಿ ತುಂಬ ಪ್ರಾಬ್ಲಮ್ಸಿಂದ ಈಗ ಫೇಸ್ ಆಗ್ತಾ ಇದ್ದಾರೆ. ಆ್ಯಸ್ ಯು ಕ್ಯಾನ್ ಸಿ 5 of Cups ರಿವರ್ಸ್ ಬರ್ತಾ ಇದೆ, ದ ಹರ್ಮಿಟ್ ಬರ್ತಾ ಇದೆ. ಸೊ ದೀಸ್ ಆರ್ ಕಾರ್ಡ್ಸ್ ಟೆಲಿಂಗ್ ಮೀ ದಟ್ ಈ ಪರ್ಸನ್ಗೆ ಏನೂ ಬೇಡ ಆ ಥರ ಆಗಿದ್ದಾರೆ. ಬಟ್ ಇನ್ನೂ 2 months ವೆಯ್ಟ್ ಮಾಡಿ ಆಟೋಮೆಟಿಕ್ಕಾಗಿ ಸ್ವಲ್ಪ ಸಾಲ್ವ್ ಆಗೋ ಶುರು ಆಗುತ್ತೆ ಸಿಚುವೇಶನ್ಸ್ಗಳು. ಆ್ಯಂಡ್ ದೆನ್ ನೆಕ್ಸ್ಟ್ ಡೆಫಿನೆಟ್ಲಿ ಏನಾದರೂ ಒಂದು ಸ್ಟೆಪ್ ತೊಗೋಬೋದು. ಯಾಕಂದರೆ ದಿಸ್ ಪರ್ಸನ್ ಡೆಫಿನೆಟ್ಲಿ ಲವ್ಸ್ ಯು. ಹೌದಪ್ಪ, ಇವ್ರು ನಿಮಗೆ ಪ್ರೀತಿ ಮಾಡ್ತಾ ಇಲ್ಲ ಅಂತ ಇದ್ದಾಗ ಬೇಕಿದ್ರೆ ನೀವು ಟ್ರೈ ಮಾಡೋದು ವೇಸ್ಟ್ ಆಗ್ತಿತ್ತು. ಬಿಕಾಸ್ ಆಫ್ ಫ್ಯಾಮಿಲಿ ಇಶ್ಯೂ ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಪರ್ಸನ್ ಹೇಳಿರ್ಬೋದು ನಾನೇನು ಇಷ್ಟಪಡಲ್ಲ ಅಂಥೇಳಿ. ಬಟ್ ಹಿ ಆರ್ ಶಿ ಡೆಫಿನೆಟ್ಲಿ ಲವ್ಸ್ ಯು. ಸ್ವಲ್ಪ ಟೈಮ್ ಕೊಡಿ. ಆ್ಯಂಡ್ ಇನ್ನೂ 2 months ಆದ ನಂತರ ನೀವು ಸ್ವಲ್ಪ ಚೇಂಜಸ್ನ ನೋಡ್ತೀರಾ ಅಂತ ನನಗಿಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಆ್ಯಸ್ ಅ ರೆಮಿಡಿ, ಈ ಒಂದು ವ್ಯೂವರ್ಸ್ ನೀವು ಯಾರು ರೀಡಿಂಗ್ ನೋಡ್ತಿದ್ದೀರಾ ಅವ್ರಿಗೆ ಹೇಳಬೇಕು ಅಂದರೆ ಬೆಸ್ಟ್ ರೆಮಿಡಿ ಏನಂದರೆ, ಬಿಕಾಸ್ ನೀವು ತುಂಬ ಪಾಸಿಟಿವ್ ಎನರ್ಜಿ ಇದ್ದೀರಾ, ಇವ್ರ ಜೊತೆ ನನ್ನ ಮದುವೆ ಆಗುತ್ತೆ, ಇವ್ರು ನನಗೆ ಸಿಗ್ತಾರೆ ಅನ್ನೋ ನಂಬಿಕೆನೂ ಇದೆ ನಿಮಗೆ. ಸೊ ಈ ನಂಬಿಕೆ ಇಟ್ಕೊಂಡು ಇದನ್ನೇ ನೀವು ಕಂಟಿನ್ಯೂ ಮಾಡಿಬಿಟ್ಟು ಡೈಲಿ ನೈಟ್ ರೆಡ್ ತಾರಾ ಮಂತ್ರ, ನನ್ನ ಚಾನಲಲ್ಲೇ ರೆಡ್ ತಾರಾ ಮಂತ್ರ ಅವೈಲೇಬಲ್ ಇದೆ, ನಾನೇ ಚಾಂಟ್ ಮಾಡಿದ್ದೀನಿ. ಆ ಮಂತ್ರನ ನೀವು ಕೇಳೋದ್ರಿಂದ ಆಟೋಮೆಟಿಕ್ಕಾಗಿ ನಿಮ್ಮ ಪರ್ಸನ್ಗೆ ರಿಲ್ಯಾಕ್ಸೇಷನ್ ಆಗುತ್ತೆ. ಆ್ಯಂಡ್ ಅವರಲ್ಲೂ ಒಂದು ಪ್ರೀತಿ ಅನ್ನೋದು ಜಾಗೃತ ಆಗುತ್ತೆ ನಿಮಗಾಗಿ. ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ಮದುವೆ ಎನರ್ಜಿನೂ ಹೇಳೋಕ್ಕಾಗಲ್ಲ. ಇಫ್ ಯೂನಿವರ್ಸ್ ಶೋಸ್ ಯು ದ ಮಿರಾಕಲ್, ವಿತಿನ್ 3 to 5 months ನೀವು ಅಂದ್ಕೊಂಡಂಗೆ ಆಗೋ ಚಾನ್ಸಸ್ಸು ಇದೆ. ಸೊ ಐ ಥಿಂಕ್ ಫಾಲೋ ಸಮ್ ರೆಮಿಡೀಸ್ ಆಲ್ಸೋ ಅಂತ ಹೇಳ್ತೀನಿ. ಅದನ್ನು ಹೇಳ್ತಾ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.